ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾವು 1ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಬ್ರಾಕೆಟಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದೀನಿ ನಾನು. ಅದರ ಪ್ರಕಾರ ನೀವು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬ್ಕೋತಾ ಹೋಗಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಾ? ಬ್ರಾಕೆಟಲ್ಲಿರುವಂಥ ಪದಗಳನ್ನ ನೋಡಿ. ಕೋಳಿ, ಕುದುರೆ, ಬೆಕ್ಕು, ಹಸು ಹಾಗೂ ಮೀನು ಅಂತ ಕೊಟ್ಟಿದ್ದೀನಿ. ಮೊದಲನೇ ಬಿಟ್ಟ ಸ್ಥಳ ಡ್ಯಾಶ್ ನೀರಿನಲ್ಲಿ ಈಜುವುದು. ಇಲ್ಲಿರುವಂತಹ ಪದಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಮೀನು ಅಂತ ಇದೆ ಅಲ್ವಾ? ಮೀನು ನೀರಿನಲ್ಲಿ ಈಜುವುದು. ಓಕೆನಾ? ಎರಡನೇ ಬಿಟ್ಟ ಸ್ಥಳ ಡ್ಯಾಶ್ ಧಾನ್ಯವನ್ನು ತಿನ್ನುವುದು. ಉತ್ತರ ಕೋಳಿ. ಕೋಳಿ ಧಾನ್ಯವನ್ನು ತಿನ್ನುವುದು. ಮೂರನೇ ಬಿಟ್ಟ ಸ್ಥಳ ಡ್ಯಾಶ್ ಹಾಲನ್ನು ಕುಡಿಯುವುದು. ಉತ್ತರ ಬೆಕ್ಕು. ಬೆಕ್ಕು ಹಾಲನ್ನು ಕುಡಿಯುವುದು. ಬಿಟ್ಟ ಸ್ಥಳ 4 ಡ್ಯಾಶ್ ಬಂಡಿಯನ್ನು ಎಳೆಯುವುದು. ಉತ್ತರ ಕುದುರೆ. ಕುದುರೆ ಬಂಡಿಯನ್ನು ಎಳೆಯುವುದು. 5ನೇ ಬಿಟ್ಟ ಸ್ಥಳ ಡ್ಯಾಶ್ ಹುಲ್ಲನ್ನು ತಿನ್ನುವುದು. ಉತ್ತರ ಹಸು. ಹಸು ಹುಲ್ಲನ್ನು ತಿನ್ನುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ ಹಸು, ಎತ್ತು, ಬೆಕ್ಕು, ಗಿಳಿ. ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ ಮಕ್ಕಳ? ಗಿಳಿ ಅಲ್ವಾ? ಗುಂಪಿಗೆ ಸೇರದ ಪದ ಗಿಳಿ ಅಂತ ನೀವು ಮಾರ್ಕ್ ಮಾಡಬೇಕಾಗತ್ತೆ ಈ ಥರ. ನೆಕ್ಸ್ಟ್ ನೋಡಿ, ಎರಡನೇದಾಗಿ ಮೀನು, ನಾಯಿ, ಬೆಕ್ಕು, ಕುದುರೆ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮೀನು. ಮೂರನೇದಾಗಿ ಕೋಳಿ, ಕಾಗೆ, ನಾಯಿ, ಬಾತುಕೋಳಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಹೇಳಿದ್ರೆ ನಾಯಿ. ನಾಲ್ಕನೇದಾಗಿ ಹುಲಿ, ಸಿಂಹ, ತೋಳ, ಕುರಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಹೇಳಿದ್ರೆ ಕುರಿ. ಐದನೇದಾಗಿ ಗುಬ್ಬಿ, ಪಾರಿವಾಳ, ನವಿಲು, ಹಾವು. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಹೇಳಿದ್ರೆ ಹಾವು. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಇಲ್ಲಿ ಆ ಪಟ್ಟಿಯಲ್ಲಿರುವಂತಹ ಮಾಹಿತಿಯನ್ನು ಬ ಪಟ್ಟಿ ಜೊತೆಗೆ ಹೊಂದಿಸ್ಕೋಬೇಕಾಗತ್ತೆ ನೀವು. ಓಕೆನಾ? ಮೊದಲನೇದಾಗಿ ಮೀನು. ಇದಕ್ಕೆ ಸರಿಯಾದ ಉತ್ತರ ನೀರು. ಮೀನು ನೀರು. ಎರಡನೇದಾಗಿ ಗುಬ್ಬಿ. ಸರಿಯಾದ ಉತ್ತರ ಹಾರುವುದು. ಗುಬ್ಬಿ ಹಾರುವುದು. ಮೂರನೇದಾಗಿ ಸಿಂಹ. ಸರಿಯಾದ ಉತ್ತರ ಕಾಡು. ಸಿಂಹ ಕಾಡು. ನಾಲ್ಕನೇದಾಗಿ ಹಸು. ಸರಿಯಾದ ಉತ್ತರ ಹುಲ್ಲು. ಹಸು ಹುಲ್ಲು. ಐದನೇದಾಗಿ ಕುರಿ. ಸರಿಯಾದ ಉತ್ತರ ಉಣ್ಣೆ. ಕುರಿ ಅನ್ನೋದು ಉಣ್ಣೆ ಕೊಡುತ್ತಲ್ವಾ? ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಯಾವುದಾದರೂ 5 ಸಾಕುಪ್ರಾಣಿಗಳ ಹೆಸರನ್ನು ಬರೆಯಿರಿ. ಉತ್ತರ ಸಾಕುಪ್ರಾಣಿಗಳು ಅಂತ ಹೇಳಿದ್ರೆ ನಾಯಿ, ಬೆಕ್ಕು, ಹಸು, ಕುರಿ ಹಾಗೂ ಕೋಳಿ. ಪ್ರಶ್ನೆ 2 ನೋಡಿ, ಯಾವುದಾದರೂ 5 ಕಾಡು ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಉತ್ತರ ಸಿಂಹ, ಹುಲಿ, ಚಿರತೆ, ಕರಡಿ ಹಾಗೂ ಜಿಂಕೆ. ಪ್ರಶ್ನೆ 3 ನೋಡಿ, ಆಕಳು ನಮಗೆ ಏನನ್ನು ಕೊಡುತ್ತದೆ? ಆಕಳು ಅಂತ ಹೇಳಿದ್ರೆ ಹಸು ಅಲ್ವಾ? ಹಸು ನಮಗೆ ಏನು ಕೊಡುತ್ತೆ ಮಕ್ಕಳ? ಉತ್ತರವನ್ನು ನೋಡಿ, ಹಸು ನಮಗೆ ಹಾಲನ್ನು ಕೊಡುತ್ತದೆ ಅಲ್ವಾ? ಪ್ರಶ್ನೆ 4, ಕುರಿಯಿಂದ ನಮಗೆ ಹೇಗೆ ಸಹಾಯವಾಗುತ್ತದೆ? ಉತ್ತರ ಕುರಿಗಳು ನಮಗೆ ಉಣ್ಣೆಯನ್ನು ಕೊಟ್ಟು ಸಹಾಯ ಮಾಡುತ್ತದೆ. ಪ್ರಶ್ನೆ 5, ಕೋಳಿ ನಮಗೆ ಏನನ್ನು ಕೊಡುತ್ತದೆ? ಉತ್ತರ ಕೋಳಿ ನಮಗೆ ಮೊಟ್ಟೆ ಹಾಗೂ ಮಾಂಸವನ್ನು ಕೊಡುತ್ತದೆ. ಕೋಳಿ ನಮಗೆ ಮೊಟ್ಟೆ ಹಾಗೂ ಮಾಂಸವನ್ನು ಕೊಡುತ್ತದೆ. ಮಕ್ಕಳ, ಇಲ್ಲಿಗೆ 1ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ನಮ್ಮ ಸುತ್ತಲಿನ ಪ್ರಾಣಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋವನ್ನು ನೋಡ್ತಾ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.